20ರ ಹರಿಯದಲ್ಲಿ ಹೇಗಿತ್ತು? ಎನರ್ಜಿ ಅಂದ್ರೆ ಮುಗಿಯದ ಬಾವಿ ಇದ್ದಾಗೆ, ಸಣ್ಣಪುಟ್ಟ ಗಾಯಗಳಾದ್ರೆ ಮಾರನೇ ದಿನಕ್ಕೆ ಮಾಯ. ಆದ್ರೆ ಈಗಿನ ಪರಿಸ್ಥಿತಿ ನೋಡಿ, ಸ್ವಲ್ಪ ಕೆಲಸ ಮಾಡಿದ್ರೂ ಸುಸ್ತು, ಸಣ್ಣ ಗಾಯ ವಾಸಿಯಾಗೋಕೆ ವಾರಗಟ್ಲೇಬೇಕು. ಆಗಿನ ಆ ಚುರುಕುತನಕ್ಕೂ ಈಗಿನ ಮೈಕೈ ನೋವುಗಳಿಗೂ ಅಜಗದಾಂತರ ವ್ಯತ್ಯಾಸ. ಇದು ಸುಮ್ಮನೆ ನಮ್ಮ ಮನಸ್ಸಿನ ಆಟವಲ್ಲ, ಇದರ ಹಿಂದೆ ಒಂದು ವೈಜ್ಞಾನಿಕ ಕಾರಣವಿದೆ. ಹೌದು, ಇದು ಕೇವಲ ನಮ್ಮ ಭಾವನೆಯಲ್ಲ, ಇದೊಂದು ಸ್ಪಷ್ಟವಾದ ಜೈವಿಕ ಪ್ರಕ್ರಿಯೆ. ನಮ್ಮ ವಯಸ್ಸು ಹೆಚ್ಚಾದಂತೆ ಆಗುವ ಈ ಬದಲಾವಣೆಗೆ ಕಾರಣ ಒಂದೇ ಒಂದು ನಿರ್ದಿಷ್ಟ ಅಣು. ವಿಜ್ಞಾನಿಗಳು ಇದನ್ನ ಪ್ರೀತಿಯಿಂದ ಯೌವನದ ಅಣು ಅಂತ ಕರೀತಾರೆ. ನಮ್ಮ ಎನರ್ಜಿ ಲೆವೆಲ್ ನಿರ್ಧರಿಸುವ, ನಮ್ಮ ದೇಹವನ್ನ ದುರಸ್ತಿ ಮಾಡುವ ಈ ಮಾಂತ್ರಿಕ ಅಣುವಿನ ಬಗ್ಗೆನೇ ಇವತ್ತು ನಾವು ಆಳವಾಗಿ ಮಾತಾಡ್ಬೋದ್ಕಸ್ತಾ ಇದ್ದೀವಿ. ಇದ್ರ ಹೆಸರು NAD+. ಅಬಾ, ಹೆಸ್ರು ಕೇಳಿ ಗಾಬರಿ ಆಗ್ಬೇಡಿ. ಸರಳವಾಗಿ ಹೇಳಬೇಕು ಅಂದ್ರೆ, ನಮ್ಮ ದೇಹದ ಕೋಟ್ಯಾಂತರ ಜೀವಕೋಶಗಳು ಅನ್ನೋ ಇಂಜಿನ್ಗಳನ್ನ ಸ್ಟಾರ್ಟ್ ಮಾಡೋಕೆ ಬೇಕಾದ ಸ್ಪಾರ್ಕ್ ಪ್ಲಗ್ ಇದು. ಗಾಡಿ ಓಡಿಸೋಕೆ ಸ್ಪಾರ್ಕ್ ಪ್ಲಗ್ ಎಷ್ಟು ಮುಖ್ಯವೋ, ನಮ್ಮ ದೇಹದ ಪ್ರತಿಯೊಂದು ಕೆಲಸಕ್ಕೂ ಶಕ್ತಿ ಕೊಡೋಕೆ ಈ NAD+ ಅಷ್ಟೇ ಮುಖ್ಯ. ಈ ಸ್ಪಾರ್ಕ್ ಇಲ್ಲ ಅಂದ್ರೆ ಎನರ್ಜಿ ಉತ್ಪಾದನೆ ನಿಂತೋಗುತ್ತೆ. ಹಾಗಾದ್ರೆ ಈ NAD+ ನಮ್ಮ ದೇಹದಲ್ಲಿ ನಿಖರವಾಗಿ ಏನು ಕೆಲಸ ಮಾಡತ್ತೆ? ನಮ್ಮ ದೇಹದಲ್ಲಿ ಸುಮಾರು 37 ಟ್ರಿಲಿಯನ್ ಅಂದ್ರೆ 37 ಲಕ್ಷ ಕೋಟಿ ಜೀವಕೋಶಗಳಿವೆ. ನಾವು ತಿನ್ನೋ ಊಟ ನಮ್ಮ ದೇಹಕ್ಕೆ ಇಂಧನ ಅಥವಾ ಫ್ಯೂಯಲ್ ಆಗತ್ತೆ. ಸ್ಟೆಪ್ 2, ನಮ್ಮ ಜೀವಕೋಶಗಳಲ್ಲಿರುವ ಮೈಟೋಕಾಂಡ್ರಿಯಾ ಅನ್ನೋ ಭಾಗ ಇಂಜಿನ್ ತರ ಕೆಲಸ ಮಾಡುತ್ತೆ. ಇದು ಇಂಧನವನ್ನ ಶಕ್ತಿಯಾಗಿ ಪರಿವರ್ತಿಸುತ್ತೆ. ಆದ್ರೆ ಇಂಜಿನ್ ಸ್ಟಾರ್ಟ್ ಮಾಡೋಕೆ ಒಂದು ಸ್ಪಾರ್ಕ್ ಬೇಕಲ್ವಾ? ಅದೇ ಸ್ಟೆಪ್ 3, NAD+. ಈ NAD+ ಅನ್ನೋ ಕಿಡಿ ಇಲ್ದೆ ಫ್ಯೂಯಲ್ ಎಷ್ಟೇ ಇದ್ರೂ ಇಂಜಿನ್ ಸ್ಟಾರ್ಟ್ ಆಗಲ್ಲ, ಎನರ್ಜಿನೇ ಉತ್ಪತ್ತಿಯಾಗಲ್ಲ. ಪ್ರತಿದಿನ ನಮಗ್ ಗೊತ್ತಿದ್ದೋ ಗೊತ್ತಿಲ್ದೆಯೋ ನಮ್ಮ ಜೀವಕೋಶಗಳು ಡ್ಯಾಮೇಜ್ ಆಗ್ತಾನೇ ಇರುತ್ತವೆ. ಸೂರ್ಯನ ಬಿಸಿಲು, ಆಫೀಸ್ ಟೆನ್ಷನ್, ನಾವು ತಿನ್ನೋ ಆಹಾರದಲ್ಲಿರೋ ಕೆಮಿಕಲ್ಸ್ ಮತ್ತು ನಮ್ಮ ದೈನಂದಿನ ಓಡಾಟ, ಇವೆಲ್ಲದರಿಂದ ನಮ್ಮ ಜೀವಕೋಶಗಳು ಸವಿಯುತ್ತವೆ. NAD+ನ ಎರಡನೇ ಪ್ರಮುಖ ಕೆಲಸ ಅಂದ್ರೆ ಈ ರೀತಿ ಡ್ಯಾಮೇಜ್ ಆದ ಲಕ್ಷಾಂತರ ಜೀವಕೋಶಗಳನ್ನು ತಕ್ಷಣ ಗುರುತಿಸಿ ಅವುಗಳನ್ನು ರಿಪೇರಿ ಮಾಡೋದು. ವಯಸ್ಸಾದಂತೆ ನಮಗೆ ಯಾಕೆ ಸುಸ್ತು, ನಿಶ್ಶಕ್ತಿ ಕಾಡುತ್ತೆ? ಕಾರಣ ತುಂಬಾ ಸರಳ. ನಮ್ಮ ದೇಹದಲ್ಲಿ ಶಕ್ತಿ ಉತ್ಪಾದನೆ ಮತ್ತು ರಿಪೇರ್, ಈ ಎರಡೂ ಕೆಲಸ ಮಾಡುವ ಈ ಮಾಸ್ಟರ್ ಅಣುವಿನ ಮಟ್ಟ ನೈಸರ್ಗಿಕವಾಗಿ ಮತ್ತು ನಿರಂತರವಾಗಿ ಕಡಿಮೆ ಆಗ್ತಾ ಬರುತ್ತೆ. ನಮ್ಮೊಳಗಿನ ಆ ಯೌವನದ ಕಿಡಿ ನಿಧಾನವಾಗಿ ಮಸುಕಾಗೋಕೆ ಶುರುವಾಡುತ್ತೆ. ಈ ಗ್ರಾಫ್ ಅನ್ನ ಒಮ್ಮೆ ಸರಿಯಾಗಿ ನೋಡಿ. ಇದು ನಿಜಕ್ಕೂ ಶಾಕಿಂಗ್ ಸತ್ಯವನ್ನ ಹೇಳುತ್ತೆ. 20ನೇ ವಯಸ್ಸಿನಲ್ಲಿ 100% ಇರೋ NAD+ ಮಟ್ಟ 40ನೇ ವಯಸ್ಸಿಗೆ ಬರುವಷ್ಟರಲ್ಲಿ ನೇರವಾಗಿ 60%ಗೆ ಇಳಿದುಬಿಡುತ್ತೆ. ಅಂದ್ರೆ ಆಲ್ಮೋಸ್ಟ್ ಅರ್ಧಕ್ಕರ್ಧ ಕಮ್ಮಿ. 50ನೇ ವಯಸ್ಸಿಗೆ ಅದು ಅರ್ಧಕ್ಕಿಂತಲೂ ಕಮ್ಮಿ ಆಗುತ್ತೆ. ಇದರರ್ಥ ನಮ್ಮ ದೇಹದ ಇಂಜಿನ್ಗೆ ಸ್ಪಾರ್ಕ್ ಕೊಡೋ ಮತ್ತು ಅದನ್ನ ರಿಪೇರಿ ಮಾಡೋ ಸಾಮರ್ಥ್ಯ ಅರ್ಧಕ್ಕರ್ಧ ಕುಸಿದಿರತ್ತೆ. ವಿಜ್ಞಾನಿಗಳ ಪ್ರಕಾರ NAD+ ಮಟ್ಟದಲ್ಲಿನ ಈ ಕುಸಿತವೇ ವಯಸ್ಸಾಗುವ ಪ್ರಕ್ರಿಯೆಯ ಪ್ರಮುಖ ವೈಜ್ಞಾನಿಕ ಕಾರಣಗಳಲ್ಲಿ ಒಂದು. ಯಾಕಂದ್ರೆ ಇದರ ಮಟ್ಟ ಕಡಿಮೆ ಆದಾಗ ನಮ್ಮ ದೇಹದ ಎರಡು ಮುಖ್ಯ ಕೆಲಸಗಳು ಒಂದೇ ಸಾರಿ ನಿಧಾನವಾಗ್ತವೆ: ಶಕ್ತಿ ಉತ್ಪಾದನೆ ಮತ್ತು ಜೀವಕೋಶಗಳ ದುರಸ್ತಿ. ಇದೇ ಕಾರಣಕ್ಕೆ ಸುಸ್ತು, ನಿಧಾನ ಚೇತರಿಕೆ ಮತ್ತು ವಯಸ್ಸಿಗೆ ಸಂಬಂಧಪಟ್ಟ ಬೇರೆ ಸಮಸ್ಯೆಗಳು ಕಾಣಿಸ್ಕೊಳ್ಳೋಕೆ ಶುರುವಾಗ್ತವೆ. ಈ ನೈಸರ್ಗಿಕ ಕುಸಿತದ ಜೊತೆಗೆ ನಮ್ಮದೇ ಕೆಲವು ಅಭ್ಯಾಸಗಳು ಈ ಪ್ರಕ್ರಿಯೆಯನ್ನ ಇನ್ನೂ ಫಾಸ್ಟ್ ಮಾಡ್ತವೆ. ಇವುಗಳನ್ನ ಸ್ಪಾರ್ಕ್ ಕಿಲ್ಲರ್ಗಳು ಅಂತಾನೆ ಹೇಳ್ಬೋದು. ಸರಿಯಾಗಿ ನಿದ್ದೆ ಮಾಡದೇ ಇರೋದು, ಯಾವಾಗಲೂ ಟೆನ್ಷನ್ ಮಾಡ್ಕೊಳ್ಳೋದು, ಸಿಕ್ಕಾಪಟ್ಟೆ ಸಕ್ಕರೆ ತಿನ್ನೋದು ಮತ್ತು ಜಂಕ್ ಫುಡ್, ಇವೆಲ್ಲ ನಮ್ಮ ದೇಹದ NAD+ ಮಟ್ಟವನ್ನ ಇನ್ನಷ್ಟು ಬೇಗ ಕಡಿಮೆ ಮಾಡಿ ನಮ್ಮ ಸ್ಪಾರ್ಕನ್ನ ಬೇಗನೆ ಆರಿಸ್ಬಿಡ್ತವೆ. ಆದ್ರೆ ಇಲ್ಲೊಂದು ಒಳ್ಳೆ ಸುದ್ದಿ ಇದೆ, ಚಿಂತೆ ಮಾಡಬೇಕಾಗಿಲ್ಲ. ಈ ಪ್ರಕ್ರಿಯೆಯನ್ನ ನಾವು ನಿಧಾನ ಮಾಡ್ಬೋದು, ಅಷ್ಟೇ ಅಲ್ಲ ರಿವರ್ಸ್ ಕೂಡ ಮಾಡ್ಬೋದು. ಇದೆಲ್ಲವೂ ನಮ್ಮ ಕೈಯಲ್ಲೇ ಇದೆ. ನಮ್ಮ ದೇಹದ NAD+ ಉತ್ಪಾದನೆಯನ್ನ ನೈಸರ್ಗಿಕವಾಗಿ ನಮ್ಮ ಆಹಾರದಲ್ಲಿ ಸಣ್ಣಪುಟ್ಟ ಬದಲಾವಣೆಗಳನ್ನು ಮಾಡಿಕೊಳ್ಳೋ ಮೂಲಕವೇ ಹೆಚ್ಚಿಸ್ಕೋಬಹುದು. ನಮ್ಮ ದೇಹ NAD+ ಅನ್ನ ತಯಾರಿಸೋಕೆ ಬಳಸೋ ಕಚ್ಚಾ ವಸ್ತುನೇ ವಿಟಮಿನ್ B3. ಇದೊಂದು ಫ್ಯಾಕ್ಟರಿ ಇದ್ದ ಹಾಗೆ. ನಾವು ನಮ್ಮ ದೇಹಕ್ಕೆ ವಿಟಮಿನ್ B3 ಅನ್ನೋ ರಾ ಮೆಟೀರಿಯಲ್ ಅನ್ನ ಸಾಕಷ್ಟು ಕೊಟ್ರೆ ಅದು ತನಗೆ ಬೇಕಾದಷ್ಟು NAD+ ಅನ್ನೋ ಫೈನಲ್ ಪ್ರಾಡಕ್ಟ್ ಅನ್ನ ಉತ್ಪಾದನೆ ಮಾಡಿಕೊಡುತ್ತೆ. ಹಾಗಾಗಿ ನಮ್ಮ ಮೊದಲ ಕೆಲಸ ದೇಹಕ್ಕೆ ಈ ಕಚ್ಚಾ ವಸ್ತುವನ್ನ ಸರಿಯಾಗಿ ಪೂರೈಕೆ ಮಾಡೋದು. ಹಾಗಾದ್ರೆ ನಮ್ಮ ಕಿಡಿಯನ್ನ ಮತ್ತೆ ಹೊತ್ತಿಸೋ ಆಹಾರಗಳು ಯಾವುವು? ಶೇಂಗಾ, ಆಲೂಗಡ್ಡೆ, ಅಣಬೆ, ಹಸಿರು ಬಟಾಣಿ, ಮೊಳಕೆ ಕಾಳುಗಳು. ಜೊತೆಗೆ ಬಾಳೆಹಣ್ಣು, ಮಾವಿನ ಹಣ್ಣಿನಂತಹ ಹಣ್ಣುಗಳಲ್ಲಿ ವಿಟಮಿನ್ B3 ಹೇರಳವಾಗಿದೆ. ಇವೆಲ್ಲವೂ ಸುಲಭವಾಗಿ ಸಿಗೋ ಆಹಾರಗಳೇ. ಇವುಗಳನ್ನ ನಮ್ಮ ದಿನನಿತ್ಯದ ಊಟದಲ್ಲಿ ಸೇರಿಸ್ಕೊಳ್ಳೋದು ನಮ್ಮ ಯೌವನವನ್ನ ಮರಳಿ ಪಡೆಯೋಕೆ ಇಡೋ ಮೊದಲ ಮತ್ತು ಅತ್ಯಂತ ಸುಲಭವಾದ ಹೆಜ್ಜೆ. ಆಹಾರದ ಜೊತೆಗೆ ಇನ್ನೊಂದು ಪವರ್ಫುಲ್ ಉಪಾಯ ಇದೆ. ಒಂದು ನಿರ್ದಿಷ್ಟ ರೀತಿಯ ವ್ಯಾಯಾಮ ನಮ್ಮ ದೇಹಕ್ಕೆ ಹೆಚ್ಚು NAD+ ಉತ್ಪಾದನೆ ಮಾಡುವಂತ ನೇರವಾಗಿ ಸಿಗ್ನಲ್ ಕಳಿಸುತ್ತೆ. ವಾರದಲ್ಲಿ 5 ದಿನ
ದಿನಕ್ಕೆ 30 ನಿಮಿಷ. ಆದರೆ ಇದು ನಿಧಾನವಾಗಿ ವಾಕ್ ಮಾಡೋದಲ್ಲ. ಮೈಯಿಂದ ಬೆವರು ಬರಬೇಕು, ಹೃದಯದ ಬಡಿತ ಹೆಚ್ಚಾಗ್ಬೇಕು. ಅಷ್ಟು ತೀವ್ರವಾದ ವ್ಯಾಯಾಮ. ಅದು ಫಾಸ್ಟ್ ವಾಕಿಂಗ್, ಜಾಗಿಂಗ್, ಸೈಕ್ಲಿಂಗ್ ಯಾವುದಾದ್ರೂ ಆಗಿರಬಹುದು. ಹೀಗೆ ಮಾಡಿದಾಗ ನಮ್ಮ ದೇಹಕ್ಕೆ ಹೆಚ್ಚು NAD+ ಉತ್ಪಾದನೆ ಮಾಡಲು ಒಂದು ಬಲವಾದ ಸಿಗ್ನಲ್ ಸಿಗುತ್ತೆ ಅಂತ ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಹಾಗಾಗಿ ಇದನ್ನ ನೆನ್ಪಿಡಿ, NAD+ ಮಟ್ಟವನ್ನ ಹೆಚ್ಚಿಸೋದು ಅಂದ್ರೆ ಬರೀ ಎನರ್ಜಿ ಹೆಚ್ಚಿಸ್ಕೊಳ್ಳೋದು ಮಾತ್ರ ಅಲ್ಲ. ಇದು ನಮ್ಮ ದೇಹದ ರಿಪೇರ್ ಸಿಸ್ಟಮ್ ಅನ್ನು ಚುರುಕುಗೊಳಿಸಿ ವಯಸ್ಸಾಗೋ ವೇಗವನ್ನೇ ನಿಧಾನಗೊಳಿಸೋ ಒಂದು ಸೂಪರ್ ತಂತ್ರ. ಇದು ಹೊರಗಿನಿಂದ ಹಚ್ಚೋ ಕ್ರೀಮ್ ಅಲ್ಲ, ಒಳಗಿನಿಂದ ನಮ್ಮನ್ನ ಯುವಕರನ್ನಾಗಿ ಮಾಡುವ ಪ್ರಕ್ರಿಯೆ.